ನಮಸ್ತೆ. ಪ್ರಮೇಹ ಸಕ್ಕರೆ ಕಾಯಿಲೆಗೆ 8 ಪ್ರಮುಖ ಕಾರಣಗಳು. ಸೊ 8 ಮೇಜರ್ ಫ್ಯಾಕ್ಟರ್ಸ್ ಫಾರ್ ಡಯಾಬಿಟಿಸ್. 8th ಫ್ಯಾಕ್ಟರ್ ಕೊನೆಯದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ವಿಡಿಯೋ ಫುಲ್ ನೋಡಿ. ಎಲ್ಲರೂ ಸುಮಾರು ಪೇಷಂಟ್ ಹೇಳ್ತಾರೆ ಸಕ್ಕರೆ ತಿಂದೇ ಇರಲ್ಲ, ಅಂದರೆ ಏನು ಸ್ವೀಟ್ ನಾವು ಲೈಫಲ್ಲಿ ತಿಂದೇ ಇರಲ್ಲ, ಜಾಸ್ತಿ ಇಷ್ಟಪಡಲ್ಲ, ಆದರೂ ಸಕ್ಕರೆ ಕಾಯಿಲೆ ಬಂದಿದೆ. ಒಂದು. ಎರಡನೇದು, ಅವರ ತಂದೆ ತಾಯಿಗೆ ಸಕ್ಕರೆ ಕಾಯಿಲೆ ಇರಲಿಲ್ಲ, ಆದರೂ ಅವರಿಗೆ ಬಂದಿದೆ. ಸೊ ಈ ಥರದ್ದು ಮೇಜರ್ ರೀಸನ್ಸ್ ಒಂದಿಷ್ಟನ್ನು ಹೇಳ್ತಾರೆ. ಸೊ 8 ಮೇಜರ್ ಫ್ಯಾಕ್ಟರ್ಸ್ ಇದೆ, ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಆಹಾರ ಸೇವನೆ ದುರಾಸೆ. ಸೊ ಗ್ರೀಡ್ ಫಾರ್ ಟೇಕಿಂಗ್ ಫುಡ್. ಜಾಸ್ತಿ ಕ್ವಾಂಟಿಟಿ ತಗೊಳ್ತದ್ದು ಅಥವಾ ಆಹಾರ ತಿನ್ನೋಕ್ಕೆ ತುಂಬ ದುರಾಸೆ ಪಡೋರುವಂಥದ್ದು. ಸೊ ಇದು ಫಸ್ಟ್ ಫ್ಯಾಕ್ಟರ್ ಆಗುತ್ತೆ. ಸೆಕೆಂಡು, ಸ್ನಾನ ವರ್ಜೆ ಮಾಡುವುದು. ಸೊ ಡೈಲಿ ಹ್ಯಾವಿಂಗ್ ಬಾತ್ ಆನ್ ಅ ರೆಗ್ಯುಲರ್ ಬೇಸಿಸ್, ಇದನ್ನು ಅವಾಯ್ಡ್ ಮಾಡುವಂಥದ್ದು. ಥರ್ಡ್ ಒನ್ನು, ದೈಹಿಕ ಪರಿಶ್ರಮ ವರ್ಜೆ ಮಾಡುವಂಥದ್ದು. ಲ್ಯಾಕ್ ಆಫ್ ಫಿಸಿಕಲ್ ವರ್ಕ್ ಆರ್ ಎಕ್ಸಸೈಸ್, ದಿನನಿತ್ಯ ಕೆಲಸ ಮಾಡೋದಲ್ಲೇ ರೆಡ್ಯೂಸ್ ಮಾಡುವಂಥದ್ದು, ಅಥವಾ ಇದಕ್ಕೆ ಇನ್ನೊಂದು ವರ್ಡ್ ಸೆಡೆಂಟ್ರಿ ಟೈಪ್ ಆಫ್ ಲೈಫ್ ಸ್ಟೈಲ್. ಫೋರ್ತ್ ಪಾಯಿಂಟು, ಮಂದ ಉತ್ಸಾಹ, ಲ್ಯಾಕ್ ಆಫ್ ಎಂಥೂಸಿಯಾಸಮ್ ಆರ್ ವೈಗರ್ ಅಂತ ಹೇಳ್ತೀವಿ. ಇದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ವರ್ಡ್ ಹೇಳ್ಬೋದು ಅಂತಂದರೆ ಲೇಸಿನೆಸ್, ಆಲ್ಸಿತನ ಅಂತ ಹೇಳ್ಬೋದು. ಸೊ ಇದೊಂದು ಪಾಯಿಂಟ್ ಇಂಪಾರ್ಟೆಂಟು. ಸಿಕ್ಸ್ತ್ ಒನ್ನು, ಅತಿ ಸ್ಥೂಲಕಾಯ. ಸೊ ಒಬೆಸಿಟಿ, ಓವರ್ ವೇಟ್. ಸೊ ಇದೊಂದು ಅಗೇನ್ ವೆರಿ ಇಂಪಾರ್ಟೆಂಟ್, ಈಗ ತುಂಬ ಕೇಸಸ್ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಪಾಯಿಂಟು, ಅತಿ ಜಿಡ್ಡಿನ ಆಹಾರ ಸೇವನೆ. ಸೊ ಆನ್ ಅ ರೆಗ್ಯುಲರ್ ಬೇಸಿಸ್ ಜಂಕ್ ಆರ್ ಆಯಿಲಿ ಫುಡ್ ಇಂಟೇಕ್. ಇದು ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ. ಅತಿಯಾದ ಆಹಾರ ಸೇವನೆ, ಲಾರ್ಜ್ ಕ್ವಾಂಟಿಟಿ ಆಫ್ ಫುಡ್ ಇಂಟೇಕ್ ಆನ್ ರೆಗ್ಯುಲರ್ ಬೇಸಿಸ್. ಸೊ ಅದು ಕೂಡ ಇಂಪಾರ್ಟೆಂಟ್. ಲಾಸ್ಟ್ ಪಾಯಿಂಟ್, 8th ಪಾಯಿಂಟ್, ನಿತ್ಯ ಮಾಂಸ ಆಹಾರ ಸೇವನೆ. ಸೊ ರೆಗ್ಯುಲರ್ ಇಂಟೇಕ್ ಆಫ್ ನಾನ್ ವೆಜಿಟೇರಿಯನ್ ಡಯಟ್. ಇದನ್ನು ಒಂದು ರೀಸನ್ ಹೇಳಿದ್ದಾರೆ, ಒಂದು ಸಿಮಿಲಿ ಅಂತ ಹೇಳ್ತೀವಿ. ಏನಪ್ಪ ಅಂತಂದರೆ, ಹೇಗೆ ರಾತ್ರಿ ಆದ ತಕ್ಷಣ ಪಕ್ಷಿಗಳು, ಹಕ್ಕಿಗಳು ತಮ್ಮ ತಮ್ಮ ಗೂಡು ಸೇರ್ಕೊತಾವೋ, ಮನುಷ್ಯರು ತಮ್ಮ ತಮ್ಮ ದಿನನಿತ್ಯ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೋ, ಹಾಗೆ ಈ ಒಂದು 8 ಪ್ರಮುಖ ಕಾರಣಗಳು ಯಾರು ಪ್ರತಿದಿನ ಫಾಲೋ ಮಾಡ್ತಾ ಹೋಗ್ತಾರೋ ಆ ಒಂದು ವ್ಯಕ್ತಿ ಪ್ರಮೇಹ ಅನ್ನೋ ಗೂಡಿಗೆ ಹೋಗ್ತಾರೆ. ಅಂದರೆ ಏನಪ್ಪ ಅಂತಂದರೆ, ಈ ಒಂದು 8 ಪ್ರಮುಖ ಕಾರಣಗಳು ನಾವು ಅವಾಯ್ಡ್ ಮಾಡ್ತಾ ಬರಬೇಕು, ಆವಾಗ ಪ್ರಮೇಹದಿಂದ ದೂರ ಹೋಗ್ತಾ ಬರ್ತೀವಿ. ಸೊ ಈ ಒಂದು ಚುಟುಕು ಮಾಹಿತಿ ಇಷ್ಟ ಆಯಿತು ಅಂದ್ಕೊತೀನಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.